ಇನ್ನು ದೀಪಾವಳಿ ಬೆನ್ನಲ್ಲೇ ದೆಹಲಿಯಲ್ಲಿ ವಿಷವಾಯಿತು ಗಾಳಿ. AQI 451ಕ್ಕೆ ಏರಿಕೆ ಆಗಿದೆ. ದೀಪಾವಳಿ ಬೆನ್ನಲ್ಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಷವಾಯಿತು ಗಾಳಿ. ಏರ್ ಕ್ವಾಲಿಟಿ ಇಂಡೆಕ್ಸ್ 451ಕ್ಕೆ ಏರಿಕೆ ಆಗಿದೆ. 36 ಕೇಂದ್ರಗಳಲ್ಲಿ ತೀವ್ರ ಕಳಪೆ ಗುಣಮಟ್ಟದ ಸೂಚ್ಯಂಕ ಇದೆ. 4 ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ವಿಷವಾದಂತಹ ವಾಯು. ದೆಹಲಿ ಆದಂಥ ವಿಷಕಾರಿ ಗಾಳಿಯ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ಮಿತಿ ಮೀರಿರುವಂಥದ್ದು ಈಗಾಗಲೇ 500ರ ಸಮೀಪದತ್ತ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಾವೀಗ ದೆಹಲಿಯ ಕರ್ತವ್ಯ ಪಥದ ಬಳಿ ಇರುವಂಥದ್ದು ನಾವು ನೋಡಬಹುದಾಗಿದೆ. ಇದು ಏನು ನಮ್ಮ ಮುಂಭಾಗ ಏನು ದೃಶ್ಯದಲ್ಲಿ ಏನಿದೆ ಇದು ರಾಷ್ಟ್ರಪತಿ ಭವನ ಅಂತ ಹೇಳ್ಬೋದು. ಪ್ರಮುಖವಾಗಿ ಅಕ್ಕಪಕ್ಕ ಸಾಕಷ್ಟು ಒಂದು ಏನು ಸಂಸತ್ ಭವನ ಸೇರಿದಂತೆ ಸಾಕಷ್ಟು ಕಚೇರಿಗಳು ಕೂಡ ಇಲ್ಲೇ ಇರುವಂಥದ್ದು. ಸದ್ಯ ದೆಹಲಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಏನು ಪಟಾಕಿ ಸಿಡಿಸಿದಂಥ ಹಿನ್ನೆಲೆಯಲ್ಲಿ ಅದು ಈಗ ಸದ್ಯ 450ರಿಂದ ಅಂದರೆ 450ರಿಂದ 500ರತ್ತ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ವಾಯು ಮಾಲಿನ್ಯ ಇಲ್ಲಾಗಿದೆ ಅಂತ ಹೇಳ್ಬೋದು. ಸದ್ಯ ವಾರದಿಂದ ಕೂಡ ಏನು ಇಲ್ಲಿನ ಸರ್ಕಾರ ಸಾಕಷ್ಟು ಸೂಚನೆಗಳು ಕೂಡ ನೀಡಿತ್ತು. ಅಂದರೆ ಏನು ವಾಯು ಮಾಲಿನ್ಯ ಆಗುತ್ತೆ ಮತ್ತು ಸಾಕಷ್ಟು ಒಂದು ಎಚ್ಚೆತ್ಕೊಳ್ಳಿ ಅನ್ನೋದು ಕೂಡ ಜನರಿಗೆ ಇಲ್ಲಿ ಸೂಚನೆಗಳು ಕೂಡ ನೀಡಿತ್ತು. ಆದರೆ ಜನರು ಕೂಡ ಯಾವುದೇ ರೀತಿ ಒಂದು ಜವಾಬ್ದಾರಿಯಿಂದ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಒಂದು ಆದೇಶ ಕೂಡ ಮಾಡಿತ್ತು. ಏನು ದೀಪಾವಳಿ ಹಬ್ಬದ ಪ್ರಯುಕ್ತ ಹಸಿರು ಪಟಾಕಿಗಳನ್ನು ಸಿಡಿಸಿ ಅನ್ನೋದು ಕೂಡ ಆದೇಶ ಕೂಡ ಮಾಡಿತ್ತು. ಆದರೆ ಇಲ್ಲಿನ ಜನರು ಕಳೆದ ರಾತ್ರಿ ಅತಿ ಹೆಚ್ಚಾಗಿ ಪಟಾಕಿಗಳನ್ನು ಸಿಡಿಸಿದಂಥ ಹಿನ್ನೆಲೆಯಲ್ಲಿ ಏಕಾಏಕಿ 400ರ ಗಡಿ ದಾಟಿದೆ ಅಂತ ಹೇಳೋದು. ನಿನ್ನೆವರೆಗೂ 400 ಇದ್ದಂಥ ಏನು ಒಂದು ಸೂಚ್ಯಂಕ ಏನು ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಅದು ಮಿತಿ ಮೀರಿ ಹೋಗಿದೆ ಅಂತ ಹೇಳ್ಬೋದು. ಈಗ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ ಸಂಸತ್ ಭವನ ಏನು ಆ ದೃಶ್ಯ ಹೆಂಗೆ ಕಾಣ್ತಾ ಇದೆ. ಇಲ್ಲಿನ ವಾತಾವರಣ ಸಂಪೂರ್ಣವಾಗಿ ವಿಷಕಾರಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕಲುಷಿತ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇಲ್ಲಿನ ಸಿಬ್ಬಂದಿಗಳು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಎಲ್ಲ ಅಂದರೆ ನೀರನ್ನು ಸಿಂಪಡಿಸುವುದಾಗಿರಲಿ ಮತ್ತು ಬೇರೆ ಬೇರೆ ಒಂದು ವಾಯು ಮಾಲಿನ್ಯ ಏನಾಗ್ತಾ ಇದೆ ಅದನ್ನು ತಡೆಯುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಇಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳೋದು. ಯಾಕಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳೋದು. ಕಳೆದ ವಾರದಿಂದ 300 ಒಳಗಡೆ ಇದ್ದಂಥ ಏನು ಒಂದು ವಾಯು ಮಾಲಿನ್ಯ ಗುಣಮಟ್ಟ ಈಗ ಏಕಾಏಕಿ ಏನು 450ರ ಅಂದರೆ 450ರ ಗಡಿ ದಾಟಿದೆ. ಅದು 500ರ ಗಡಿ ದಾಟುವಂಥ ಸಮೀಪ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಕಲುಷಿತ ಆಗ್ತಾ ಇದೆ. ಏನು ವಾತಾವರಣ ಇಲ್ಲಿನ ಜನರು ಉಸಿರಾಡೋದಕ್ಕೂ ಕೂಡ ಯೋಗ್ಯವಲ್ಲದ ವಾತಾವರಣ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸದ್ಯ ಒಂದು ಮಿನಿಮಮ್ ಅಂದರೆ 50ಯಿಂದ 100ವರೆಗೂ ಕೂಡ ಇರಬೇಕಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಮಾತ್ರ ಏನು ಉಸಿರಾಡೋದಕ್ಕೂ ಕೂಡ ಯೋಗ್ಯವಾದಂಥ ಗಾಳಿ ದೆಹಲಿಯಲ್ಲಿ ಇದಕ್ಕೂ ಮುನ್ನ ಇತ್ತು. ಅಂದರೆ ಮಳೆ ವಾತಾವರಣದಂಥ ಹಿನ್ನೆಲೆಯಲ್ಲಿ. ಆದರೆ ಈಗ ಏಕಾಏಕಿ ಏನು ಮಂಜು ಶುರುವಾದಂಥ ಅಂದರೆ ಚಳಿಗಾಲ ಆರಂಭದಲ್ಲೇ ಈಗ ಹೆಚ್ಚಾಗಿ ಏನು ವಾಯು ಮಾಲಿನ್ಯ ಗುಣಮಟ್ಟ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈ ಏನು ಗಾಳಿ ವಿಷಕಾರಿ ಅನಿಲ ಆಗಿ ಹೊರಹೊಮ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿನ ಜನರು ಕೂಡ ಅದನ್ನು ಗಮನಿಸದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸಿದಂಥ ಹಿನ್ನೆಲೆ ರಾತ್ರೋರಾತ್ರಿ ಏನು 50ಕ್ಕಿಂತ ಹೆಚ್ಚು ಅಂದರೆ ನಿನ್ನೆವರೆಗೂ 400 ಗಡಿ ಇದ್ದಂಥ ಏನು ವಾಯು ಮಾಲಿನ್ಯ ಸದ್ಯ ಈಗ 450ರ ಗಡಿ ದಾಟಿ 500ರತ್ತ ಹೋಗ್ತಾ ಇದೆ ಅಂತ ಹೇಳೋದು. ಇದೇ ಮುಂದುವರೆದರೆ ದೆಹಲಿಯಲ್ಲಿ ಏನು ಜನರು ವಾಸ ಮಾಡೋದಕ್ಕೂ ಕೂಡ ತೊಂದರೆ ಆಗಲಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.